ಸಹೋದರಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಅವತ್ತವರು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಅವ್ರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ಅಣ್ಣ ಇವತ್ತು ನಿಮ್ಮ ಸರ್ಕಾರ ಇದೆ, ನಮ್ಗೆ 2D ಒಪ್ಪಿಗೆ ಇಲ್ಲ, ನೀವು 2A ಮಾಡಿಕೊಡ್ಬೇಕು. ನಿಮ್ಮ ಕೈಲಿ ಆದ್ರೆ 2A ಮಾಡಿದ್ರಿ ಅಂದ್ರೆ ನಾವು ಬೆಳಗಾವಿ ಕುಂದ ತಂದು ಸಮಾಜದ ಬಂಧುಗಳನ್ನು ಕರ್ಕೊಂಡ್ಬಂದು ನಿಮಗೆ ನೀವು ಇದ್ದಲ್ಲೇ ಬಂದು ಸನ್ಮಾನ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಆಗಿಲ್ಲ ಅಂದರೆ ನೀವು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ 3 ತಿಂಗಳಲ್ಲಿ ನಾನು 2A ಮಾಡಿಕೊಡ್ತೀನಿ. ಆವಾಗ ನೀವು ಒಂದು ಜೊತೆ ಬಂಗಾರದ ಬಳೆಯನ್ನು ತಂದು ನಮ್ಮ ಸಮಾಜದ ಹಿರಿಯರ ಮುಂದೆ ನನಗೆ ಸನ್ಮಾನ ಮಾಡಬೇಕು ಅನ್ನೋಂಥದ್ದನ್ನು ಓಪನ್ ಚಾಲೆಂಜನ್ನು ಬೆಳಗಾವಿಯಲ್ಲಿ ಅವ್ರು ಹೇಳಿದರು. ಅದರಲ್ಲಿ ಸಾನ್ನಿಧ್ಯನೇ ಕೂಡಲ ಸಂಗಮ ಸ್ವಾಮೀಜಿ ಅವರಿದ್ದರು. ನಾನು ಒಂದು ಮಾತನ್ನು ಕೇಳ್ತಾ ಇದ್ದೇನೆ, ನಾವು ಜಾತಿ ಕಾಲಂದಲ್ಲಿ ಸೇರಿಸುವಂಥದ್ದು ಮಾಡಿದ್ದೀವಿ ಮತ್ತು 2D ಮಾಡಿ ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ನೀವು ಇದನ್ನು ಒಪ್ಪಿಲ್ಲ ಅಂದ್ರಿ ಅಮ್ಮ, ನಾನು ಕೇಳ್ತೀನಿ, ಸರ್ಕಾರ ಬಂದು ಎಷ್ಟು ದಿವಸ ಆಯಿತು? 3 ತಿಂಗಳ ತನಕ ನಾವೇನು ಮಾತಾಡಿಲ್ಲ. ನಿಮಗೆ ನೀವೇ ಹೇಳಿದ್ದು 3 ತಿಂಗಳು. ನಾವು 3 ತಿಂಗಳು ಬೇಡಿದಾಗ ನೀವು ಕೊಟ್ಟಿಲ್ಲ. ಅವತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ 6 ತಿಂಗಳಾಯಿತು. 6 ತಿಂಗಳಾದ ನಿಮ್ಗೆ ಸಾಕಷ್ಟು ಎಲ್ಲೆಲ್ಲಿ ನೀವು ಭೇಟಿಯಾಗಿದ್ದೀರಿ. ಅವಾಗ ನಾವು ಹೇಳ್ಕೊತಿದ್ದೀವಿ ನಿಮಗೆ. ಸ್ವಾಮೀಜಿ ಅವ್ರಿಗೆ ಹೇಳಿದ್ದೀವಿ, ಸ್ವಾಮೀಜಿ ಅವರೇ ನೀವು ಕಾಂಗ್ರೆಸ್ಸಿನ ಪರವಾಗಿ ಕೆಲಸ ಮಾಡ್ತಾಯಿದ್ದೀರಿ, ನಾವಿದ್ದಾಗ ಹೋರಾಟವನ್ನು ಮಾಡಿದಿರಿ, ಇವತ್ತು ನೀವೇನು ಬಾಯಿನೇ ಬಿಡ್ತಾ ಇಲ್ಲ. ಅದ್ರ ಸಲಾಗಿ ಇವತ್ತು 1 ವರ್ಷ ಆಗಿದೆ. ನೀವು ಪಂಚಮಸಾಲಿ ಸಮಾಜಕ್ಕೆ ಮತ್ತು ಇನ್ನುಳಿದ ಸಮಾಜಕ್ಕೆ ಕಳ್ಕಳಿದ್ದರೆ ಇವತ್ತು ನೀವು ರಾಜೀನಾಮೆ ಕೊಡಿ. ಯಾಕಂದರೆ ವೀರಶೈವ ಲಿಂಗಾಯತ ಪಂಚಮಸಾಲಿಗೆ 2A ಮಾಡಿಕೊಡ್ತೀನಿ ಅನ್ನೋಂಥ ಮುಗಿ ತುಪ್ಪ ಹಚ್ಕೊಂಡು ಅದನ್ನು ಹೋಟ್ ಹಾಕ್ಸ್ಕೊಂಡು ಬಂದಿರಿ. ಇವತ್ತೇನು ಹೇಳ್ತೀರಿ? 1 ವರ್ಷ ಆದ್ರೂ ಏನು ಧ್ವನಿನ ತೆಗಿಲಿಕ್ಕೆ ತಯಾರಿಲ್ಲ. ಕರೆಕ್ಟ್, 100ಕ್ಕೆ 100 ಅದನ್ನು ನಾನು ಹೇಳಿಕೊಂಡಿದ್ದೀನಿ. ಅವತ್ತೇನು ನೀವು ಹೋರಾಟ ಮಾಡಿ ಮುಂಚೂಣಿಯಲ್ಲಿ ಇದ್ದೀರಿ ಅನ್ನೋಂಥದ್ದು ನಿಮ್ಮ ಸ್ವಾರ್ಥ ರಾಜಕಾರಣ ಸಲಾಗಿ ಹೋಡ್ ತೆಗೆದುಕೊಳ್ಳೋ ಸಲಾಗಿ ನೀವು ಮಾಡಿದ್ದೀರಿ. ಆದರೆ ಇವತ್ತಿಗೂ ನೀವು ಯಾವುದೇ ರೀತಿಯಿಂದ ಸಮಾಜಕ್ಕೆ ಅನುಕೂಲ ಆಗುವಂಥದ್ರ ಕಡೆ ನೀವು ಯಾವುದೇ ಡಿಸಿಷನ್ ತೊಗೊಂಡಿಲ್ಲ. ನಿಮಗೆ ನಿಜವಾಗಿಯೂ ಸಹಿತ ನೀವೇನು ಹಿಂದೆ ಮಾತಾಡ್ತಿದ್ದೀರಿ, ನಮ್ಮ ಮೈಯಲ್ಲಿ ಕಿತ್ತೂರು ಚೆನ್ನಮ್ಮನ ರಕ್ತ ಹರಿತಿದೆ ಅನ್ನೋಂಥದ್ದಿದ್ದರೆ ಆ ರಕ್ತ ಹರಿಯೋದಕ್ಕೆ ನಿಜನಾಗಿತ್ತು ಅಂದರೆ ಇವತ್ತು ನೀವು ರಾಜೀನಾಮೆ ಕೊಟ್ಟು ಹೋರಾಟ ಮಾಡಿ 2A ಮಾಡಿಸ್ಕೊಡ್ರಿ. ನಾನು 1 ಜೊತೆ ಬಂಗಾರದ ಬಳೆ ಅಲ್ಲ, 1 kg ಬಂಗಾರದ ಆಭರಣಗಳನ್ನು ಮಾಡಿಸಿ 16,000 ಸಮಾಜದ ಬಂಧುಗಳನ್ನು ಕರೆಸಿ ನಿಮಗೆ ಸನ್ಮಾನ ಮಾಡ್ತೀವಿ.